ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಜಲಿ. ಇವತ್ತು ನಾನು ಮಾಡ್ತಾ ಇರೋದು ದಾಲ್ ಬಾಟಿ ಹೇಗೆ ಎಂದು ನೋಡೋಣ ಬನ್ನಿ. ನಾನು 5 ಥರ ಬೇಳೆಗಳು ತೊಗೊಂಡಿದ್ದೀನಿ. ಉದ್ದಿನ ಬೇಳೆ ತೊಗೊಂಡಿದ್ದೀನಿ, ಹೆಸರು ಬೇಳೆ ತೊಗೊಂಡಿದ್ದೀನಿ, ಕಡ್ಡಿ ಬೇಳೆ ತೊಗೊಂಡಿದ್ದೀನಿ, ಚಂಡಿಗೆ ಬೇಳೆ ತೊಗೊಂಡಿದ್ದೀನಿ ಮತ್ತು ತೊಗರಿ ಬೇಳೆ ತೊಗೊಂಡಿದ್ದೀನಿ. 5 ಥರ ಬೇಳೆಗಳು ತೊಗೊಂಡು ಹಾಫ್ ಆನ್ ಅವರ್ ನೆನೆಯಲು ಬಿಡ್ತೀನಿ. ಇವಾಗ ನೋಡಿ, ಹಾಫ್ ಆನ್ ಅವರ್ ನೆನೆಯಲು ಬಿಟ್ಟು ಮುಚ್ಚಳ ಮುಚ್ಚಿ ನೆನೆಯಲು ಬಿಡ್ತೀನಿ. ಇವಾಗ ಒಂದು ಕುಕ್ಕರ್ ತೊಗೊಳ್ತೀನಿ. ನಾನು ಕುಕ್ಕರ್ ತೊಗೊಂಡು ಕುಕ್ಕರ್ ಗರಮ್ ಆದಮೇಲೆ ಅದಕ್ಕೆ 4 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. 4 ಸ್ಪೂನ್ ತುಪ್ಪ ಹಾಕ್ಕೊಂಡು ತುಪ್ಪ ಗರಮ್ ಆದಮೇಲೆ ಇವಾಗ ದಾಲ್ಚಿನ್ನಿ, 1 ಸ್ಪೂನ್ ಜೀರಾ, ಸ್ವಲ್ಪ ಲವಂಗ, ಕಾಲಿ ಮಿರ್ಚ್ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿದು ಮಿಕ್ಸ್ ಮಾಡಿಕೊಂಡು 2 ಟೊಮೆಟೊ, 2 ಮೆಣಸಿನ್ಕಾಯಿ, ಸ್ವಲ್ಪ ಅಲ್ಲ ತೊಗೊಂಡು ಮಿಕ್ಸಿ ಮಾಡ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ 2 ಸ್ಪೂನ್ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಧನಿಯಾ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ನಾನು ಚೆನ್ನಾಗಿ ಟೊಮೆಟೊ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ನೆನೆಸಿಟ್ಟಿರುವ ಬೇಳೆ ಹಾಕೋತಾ ಇದ್ದೀನಿ. ಬೇಳೆ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, 1-2-3 ನಿಮಿಷ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಆ ಮಸಾಲದಲ್ಲಿ ಬೇಳೆ ಚೆನ್ನಾಗಿ ಕಲ್ತ್ಕೋಬೇಕು ಎಲ್ಲವನ್ನು. ನೋಡಿ, ಇವಾಗ ಚೆನ್ನಾಗಿ ಕಲ್ತ ಮೇಲೆ ನಾನು 2 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. 2 ಗ್ಲಾಸ್ ನೀರು ಹಾಕ್ಕೊಂಡು ನೋಡಿ ಮತ್ತೆ ಚೆನ್ನಾಗಿ ಕಲಿಸ್ಕೋತೀನಿ. ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಕುಕ್ಕರ್ ಮುಚ್ಕೊಂಡು 2 ಸೀಟಿ ಆಗೋ ತನಕ ಬಿಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, 2 ಸೀಟಿ ಆಗಿದೆ. ಇವಾಗ ಬ್ಯಾಳಿ ಚೆನ್ನಾಗಿ ಕುದ್ದಿದೆ. ನೋಡಿ, ನೀವು ನೋಡ್ಬೋದು ಈ ಥರ ಆಗಿದೆ. ಇವಾಗ ಚೆನ್ನಾಗಿ ಪೇಸ್ಟ್ ನುಗ್ಗೆ ರುಬ್ಕೋಬೇಕು. ಇವಾಗ ನೋಡಿ, ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ 4 ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ 4 ಜಜ್ಜಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕ್ಕೊಂಡು ಇವಾಗ ಬೇಳೆ ಹಾಕೋತಾ ಇದ್ದೀನಿ. ಬೇಳೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಾಗಿತ್ತು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತಿಳಿ ಮಾಡಿಕೊಂಡೆ. ಇವಾಗ ನೋಡಿ, ಸ್ವಲ್ಪ ಧನಿಯಾ ಹಾಕ್ಕೊಂಡು ಬಿಟ್ಟೆ ಬೇಳೆನ. ಇವಾಗ ನೋಡಿ, 2 ಬೌಲ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಜ್ವಾನ್ ತಿಕ್ ಹಾಕ್ಕೊಂಡಿದ್ದೀನಿ, 1 ಸ್ಪೂನು. 4 ಚಮಚ ತುಪ್ಪ ಹಾಕ್ಕೊಂಡು ಇವಾಗ ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡೆ. ನೋಡಿ ಫ್ರೆಂಡ್ಸ್, ಈ ಥರ ಕಲಿಸ್ಕೋಬೇಕು. ಈ ಥರ ಆದಮೇಲೆ ನೋಡಿ ಬೇಳೆ ರೆಡಿಯಾಗಿದೆ. ನೋಡಿ ದಾಲ್ ರೆಡಿಯಾಗಿದೆ. ಇವಾಗ ನೋಡಿ ಬಾಟಿ ಮಾಡ್ತಾಯಿದ್ದೀನಿ. ಈ ಥರ ಬಾಟಿ ಮಾಡ್ಕೋಬೇಕು. ಸ್ವಲ್ಪ ಉಳ್ಳೆ ಮಾಡಿ ಚೆನ್ನಾಗಿ, ಜಾಸ್ತಿನೂ ಫ್ರೆಶ್ ಮಾಡಬಾರ್ದು, ಮೇಲ್ಮೇಲೇ ಫ್ರೆಶ್ ಮಾಡ್ಕೋತಾ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಮಾಡಬೇಕು. ಈ ಥರ ಆದಮೇಲೆ ಎಲ್ಲವನ್ನೂ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ತುಪ್ಪ ಹಚ್ಕೋತಾ ಇದ್ದೀನಿ ನಾನು. ತುಪ್ಪ ಹಚ್ಕೊಂಡು ಹೀಗೆ ಇಲ್ಲಿ ಒಲೆ ಮೇಲೆ ಇಟ್ಟು ಸುಟ್ಕೋಬೇಕು. ಈ ಥರ ನಿಂಬಲ್ಲಿ ಜಾರಿ ಇದ್ದರೆ ಇದ್ರ ಮೇಲೆ ಸುಟ್ಕೊಳ್ಳಿ, ಚೆನ್ನಾಗಿರುತ್ತೆ. ನಮ್ಮಲ್ಲಿತ್ತು ಈ ಥರ ಸುಟ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿ ಇರುತ್ತೆ. ನೋಡಿ ಫೈನಲ್ ರಿಸಲ್ಟ್ ಹೀಗಿದೆ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.